ವೈಟ್ ಬಾಲ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ವೈಭವ್. ಈಗ ರೆಡ್ ಬಾಲ್ನಲ್ಲಿ ರಣಕಹಳೆ ಮೊಳಗಿಸೋಕೆ ಸಜ್ಜು. ತಾಳ್ಮೆಯ ತಾಕತ್ತು ತೋರಿಸೋಕೆ ರೆಡಿಯಾದ ಬೇಬಿ ಬಾಸ್. ವೈಟ್ ಬಾಲ್ನಲ್ಲಿ ಮಿಂಚಿನ ವೇಗದಲ್ಲಿ ರನ್ಗಳ ಬೇಟೆಯಾಡಿ ತಾನೇನು ಅನ್ನೋದನ್ನ ತೋರಿಸಿರುವ 15 ವರ್ಷದ ವೈಭವ್ ಸೂರ್ಯವಂಶಿ ಇದೀಗ ಕೆಂಪು ಚೆಂಡಿನ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಗೈದ ವೈಭವ್ಗೆ ವಿಭಿನ್ನವಾದ ಪರೀಕ್ಷೆ. ಇಲ್ಲಿ ಅಬ್ಬರದ ಹೊಡೆತಗಳಿಗಿಂತ ತಾಳ್ಮೆ ಮುಖ್ಯ. ವೇಗಕ್ಕಿಂತ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಲ್ಲುವ ಕಲೆ ಮುಖ್ಯ. ದೈಹಿಕ ಸಾಮರ್ಥ್ಯಕ್ಕಿಂತ ಮಾನಸಿಕ ಗಟ್ಟಿತನ ಮುಖ್ಯ. ಇಲ್ಲಿ ತೋಳ್ಬಲಕ್ಕಿಂತ ಬ್ಯಾಟಿಂಗ್ನಲ್ಲಿ ತೋರಿಸುವ ತಾಂತ್ರಿಕತೆ ಮುಖ್ಯ. ಇದೇ ನಿಜವಾದ ಟೆಸ್ಟ್ ಕ್ರಿಕೆಟ್ನ ಸೌಂದರ್ಯ. ಇದೇ ಟೆಸ್ಟ್ ಕ್ರಿಕೆಟ್ನಲ್ಲಿ ವೈಭವ್ ತಮ್ಮ ತಾಳ್ಮೆಯ ತಾಕತ್ತು ತೋರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಆಗಸ್ಟ್ 23ರಿಂದ ಅಂದ್ರೆ ಭಾನುವಾರದಿಂದ ಬೆಂಗಳೂರಿನಲ್ಲಿ ದುಲೀಪ್ ಟ್ರೋಫಿ ಸಮರ ಆರಂಭವಾಗ್ತಿದೆ. ಪೂರ್ವ ವಲಯ ತಂಡದ ಪರ ಉಪನಾಯಕನಾಗಿ ವೈಭವ್ ಈಶಾನ್ಯ ವಲಯದ ವಿರುದ್ಧ ಕಣಕ್ಕಿಳಿಯುತ್ತಿದ್ದಾರೆ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ವೈಭವ್ ಹೇಳಿಕೊಳ್ಳುವಂತ ಸಾಧನೆ ಮಾಡಿಲ್ಲ. ಹಾಗನ್ನೋದಕ್ಕಿಂತ ಸಾಧನೆ ಮಾಡುವಷ್ಟು ಪಂದ್ಯಗಳನ್ನ ಆಡಿಲ್ಲ. ಇದುವರೆಗೆ ಕೇವಲ 8 ಪಂದ್ಯಗಳನ್ನ ಆಡಿರುವ ವೈಭವ್ ಒಂದು ಅರ್ಧಶತಕ ಸೇರಿ 207 ರನ್ ಗಳಿಸಿದ್ದಾರೆ. ಅಂದ್ರೆ ಬಿಳಿ ಚೆಂಡಿನಲ್ಲಿ ಪಡೆದಷ್ಟು ಅನುಭವವನ್ನ ಬೇಬಿ ಬಾಸ್ ಕೆಂಪು ಚೆಂಡಿನಲ್ಲಿ ಪಡೆದಿಲ್ಲ. ಹೀಗಾಗಿ ದುಲೀಪ್ ಟ್ರೋಫಿಯಲ್ಲಿ ವೈಭವ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಟಿ20 ಐಪಿಎಲ್ನಂತೆ ಟೆಸ್ಟ್ ಕ್ರಿಕೆಟ್ನಲ್ಲೂ ವೈಭವ್ ಚಾಪು ಮೂಡಿಸ್ತಾರಾ? ವೈಟ್ ಬಾಲ್ನಂತೆ ರೆಡ್ ಬಾಲ್ನಲ್ಲೂ ಅಬ್ಬರದ ಆಟವನ್ನೇ ಆಡ್ತಾರಾ? ಇಲ್ಲ ತಾಳ್ಮೆಯ ತಾಕತ್ತು ತೋರಿಸ್ತಾರಾ ಅನ್ನೋ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಲ್ಲಿ ಮನೆ ಮಾಡಿದೆ. ಹೀಗಿರುವಾಗಲೇ ತಮ್ಮ ಶಿಷ್ಯ ವೈಭವ್ ಬಗ್ಗೆ ಎದ್ದಿರೋ ಅನುಮಾನಗಳಿಗೆ ದಿ ಗ್ರೇಟ್ ವಾಲ್ ರಾಹುಲ್ ದ್ರಾವಿಡ್ ತೆರೆ ಎಳೆದಿದ್ದಾರೆ. ವೈಭವ್ ಸೂರ್ಯವಂಶಿಯ ಅಸಲಿ ತಾಕತ್ತೇನು ಅನ್ನೋದನ್ನ ದ್ರಾವಿಡ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂಡರ್ 19 ವಿಶ್ವಕಪ್ನಿಂದ ಐಪಿಎಲ್ ವರೆಗೆ ವೈಭವ್ಗೆ ಮಾರ್ಗದರ್ಶನ ಮಾಡಿರುವ ದ್ರಾವಿಡ್ ಬೇಬಿ ಬಾಸ್ ಬಗ್ಗೆ ರೋಚಕ ಸಂಗತಿಯೊಂದನ್ನ ಬಾಯ್ಬಿಟ್ಟಿದ್ದಾರೆ. ನಾವೆಲ್ಲರೂ ಟೆಸ್ಟ್ ಕ್ರಿಕೆಟ್ನ ಅಸ್ತಿತ್ವ ಉಳಿಯಬೇಕೆಂದು ಬಯಸುತ್ತೇವೆ. ಆದ್ರೆ ವೈಭವ್ನಂತ ಆಟಗಾರರು ಟೆಸ್ಟ್ ಕ್ರಿಕೆಟ್ ಆಡಿದ್ರೆ ದೀರ್ಘ ಸ್ವರೂಪದ ಕ್ರಿಕೆಟ್ ಬೆಳೆಯುತ್ತದೆ. ಟೀಂ ಇಂಡಿಯಾದ ಭವಿಷ್ಯ ಕೂಡ ಅದ್ಭುತವಾಗಿರುತ್ತದೆ ಎಂದಿದ್ದಾರೆ. ಏನೋ ದುಲೀಪ್ ಟ್ರೋಫಿಗೂ ಮುನ್ನ ದ್ರಾವಿಡ್ ವೈಭವ್ ಸೂರ್ಯವಂಶಿಗೆ ಮಹತ್ವದ ಸಲಹೆಗಳನ್ನ ನೀಡಿದ್ದಾರೆ. ವೈಭವ್ಗಿನ್ನೂ ಕೇವಲ 15 ವರ್ಷ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಹೆಚ್ಚು ಪಂದ್ಯಗಳನ್ನ ಆಡಿಲ್ಲ. ಅನುಭವ ಹೆಚ್ಚಾಗಲು ಇನ್ನೂ ಸಮಯದ ಅಗತ್ಯವಿದೆ. ಯಾವುದೇ ಒಬ್ಬ ಆಟಗಾರನ ಪಯಣದಲ್ಲಿ 7 ಬೀಳುಗಳು ಸಾಮಾನ್ಯ. ಆತ ಆರಂಭದಲ್ಲೇ ಅತ್ಯದ್ಭುತ ಯಶಸ್ಸು ಕಂಡಿರಬಹುದು, ಆದ್ರೆ ಮುಂದೆ ಹಿನ್ನಡೆ ಅನುಭವಿಸಬಹುದು. ಆದರೂ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಜಗತ್ತು ವೈಭವ್ ವಿಚಾರದಲ್ಲಿ ತಾಳ್ಮೆಯಿಂದ ಇರಬೇಕು ಎಂದಿದ್ದಾರೆ. ಒಟ್ನಲ್ಲಿ ಕೆಂಪು ಚೆಂಡಿನ ಕ್ರಿಕೆಟ್ನಲ್ಲಿ ವೈಭವ್ಗೆ ಅಗತ್ಯವಿರುವ ಪಕ್ವತೆ ಮತ್ತು ತಾಂತ್ರಿಕ ಸಾಮರ್ಥ್ಯ ಬೆಳೆಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಅನ್ನೋದು ದ್ರಾವಿಡ್ ಮಾತಿನ ಮರ್ಮವಾಗಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.